ಯೋಗ್ಯ ಸಮರ್ಥ ಅಭ್ಯರ್ಥಿಗೆ ಸೀಟ್ ಸಿಗದಂಗೆ ಆಗಬಾರ್ದು, ಅನ್ಯಾಯ ಆಗಬಾರ್ದು ದೃಷ್ಟಿಯಿಂದ ಎಲ್ಲ ಮಾಡ್ತಾಯಿದ್ದಾರೆ ವಿನಃ ಯಾವುದೇ ಜಾತಿ ನೆಲೆಗಟ್ಟಿನಲ್ಲೇ ಇವರು ಬ್ರಾಹ್ಮಣರದಾರಪ್ಪ, ಇವರು ಜಲವಾರ ತೆಗೆಸೋನು, ಇವರು ಲಿಂಗಾಯತರದಾರಪ್ಪ, ಇವ್ರದ್ದು ಏನೋ ಶಿವದಾರ ತೆಗೆಸೋದು, ಇಂಥ ಒಂದಲ್ಲ ಇನ್ನು ಕೆಲವೊಂದು ಹುಡುಗರು ಹಾಕೊಂಡ್ಬಂದಿರ್ತಾರೆ ಅದನ್ನು ತೆಗೆಸೋದು, ಇವ್ಯಾವಿಲ್ಲ. ಅದನ್ನು ದಯವಿಟ್ಟು ಪ್ರಸಾರ ಮಾಡಲಾರ್ದ ನಮ್ಮ ಮೀಡಿಯಾ ಆದರೂ ಸಹ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಈ ಜಾತಿ ದ್ವೇಷದ ಮಾತು ಏನಾಗಿಬಿಡ್ತಾವಪ್ಪ ಅಂದ್ರೆ ನಾಳೆ ಮತ್ತೊಂದು ಕೋಮು ದಳ್ಳರಿಗೆ ಕಾರಣಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ನಮ್ಮ ಸ್ವಾಮೀಜಿ ಅಥವಾ ನಮ್ಮ ಧರ್ಮಾಧಿಕಾರಿಗಳಿಗೆ ಅಥವಾ ನಮ್ಮ ಧರ್ಮದ ಮುಖಂಡರಿಗೆ ಇನ್ನುಳಿದವ್ರಿಗೆ ನಾವು ಇವತ್ತು ಮನವಿ ಮಾಡ್ಕೊಂಡಿದ್ದೀರಪ್ಪ ಈ ದಿಶೆಯಲ್ಲಿ ಸರ್ಕಾರದ ಪರ ಅನ್ನಿ ಇಂತಹ ಕಪೋಲ ಕಲ್ಪಿತ ವಿಚಾರಗಳನ್ನ ಹಬ್ಸೋಕ್ಕಿಂತಲೂ ವಾಸ್ತವದ ಮೇಲೆ ಮತ್ತು ಯಾಕೆ ತೆಗೆದಿರಿಸಿದ್ರು ಕಾರಣನೂ ಇವತ್ತು ನೋಡಬೇಕಾಗಿದೆ. ಹೌದು, ತೆಗೆದಿರಬಾರ್ದು, ಧಾರ್ಮಿಕ ಚಿಹ್ನೆಗಳು ತೆಗೀರಂತ ಸರ್ಕಾರ ಎಲ್ಲರೂ ಪ್ರತಿನಿಧಿ ಹೇಳಲಿಕ್ಕೆ ಆಗೋದಿಲ್ಲ. ಸಂದರ್ಭ ತಕ್ಕಂಗೆ ಒಂದಿಷ್ಟು ತಪ್ಪು ವಸ್ತುನ ನಿರ್ಧಾರ ತೊಗೊಳ್ಬೇಕಾಗ್ತದೆ. ಆ ದಿಶೆಯಲ್ಲಿ ತೆಗೆದುಕೊಂಡಿದ್ದಾರೆ ಪ್ರಾಂಶುಪಾಲರು ಮತ್ತು ಅವರು ಒಬ್ಬ ಏನಪ್ಪ ಅಂದರೆ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದಾರೆ, ವ್ಯಕ್ತಿಗಳಿದ್ದಾರೆ. ಅವ್ರು ಯಾಕೆ ಹಂಗೆ ಮಾಡಿದ್ರು ಅನ್ನೋದಕ್ಕೆ ಆ ನಿಯಮಾವಳಿಗಳನ್ನು ಕಾರ್ಯನಿರ್ತಾವಂತ ನಾವು ನೆನಪಿಸ್ಕೊಂಡ ಅವ್ರನ್ನ ಎನ್ಕ್ವೈರಿ ಅದು ಕ್ಲಿಯರ್ ಆಗ್ಬೋದು ಮೋಸ್ಟ್ಲಿ ಅಂತ ಹೇಳ್ತಾ, ಇದು ಜಾತಿ ದ್ವೇಷದಿಂದ ನಡೆದದ್ದಲ್ಲ, ಇದು ಸಹಜವಾಗಿ ನಡೆದಂಥದ್ದು. ಆದಷ್ಟು ಪರೀಕ್ಷೆಗಳು ಪವಿತ್ರವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ, ಯೋಗ್ಯ ಹಾರ್ಡ್ ವರ್ಕ್ ಮಾಡಿದಂಥ ಒಬ್ಬ ವ್ಯಕ್ತಿ ಅನ್ಯಾಯ ಆಗದೇ ಇರಲಿ, ಸತ್ಯವಂತ ವಿದ್ಯಾರ್ಥಿಗೆ ಅವು ಬರೆದಕ್ಕೆ ಸರಿಯಾದ ಮಾರ್ಕ್ಸ್ ಸಿಗಲಿ ಅನ್ನುವಂಥ ಮತ್ತು ಅವು ಬೇಕಾದಂಥ ಸೀಟ್ ಆಗಲಿ ಮತ್ತೆ ಸಿಗಲಿ ಅನ್ನುವಂಥ ಉದ್ದೇಶದ ಸದುದ್ದೇಶದಿಂದ ಮಾಡಿದ ತಪ್ಪ ನಮ್ಮನ್ನು ಗಾದೆ ಮಾತದ 100 ಸುಳ್ಳು ಹೇಳೋದು ಮದುವೆ ಮಾಡಂತೇಳಿ. ಇದರ ಅರ್ಥ ಎಷ್ಟು ಸುಳ್ಳು ಹೇಳಬೇಕಂತಲ್ಲ, ಕೆಲವೊಮ್ಮೆ ಸುಳ್ಳು ಹೇಳೋ ಪ್ರಸಂಗ ಬಂದಾಗ ಅದು ಒಳ್ಳೇದಾಗ್ತದೆ, ಸುಳ್ಳು ಹೇಳಿ ತಪ್ಪಲ್ಲ ಅಂತೇಳಿ. ಹಾಗೆ ಇವರೇನೋ ನಮ್ಮ ಪ್ರಾಂಶುಪಾಲರು ಮಾಡಿದಂಥ ತಪ್ಪು ದೊಡ್ಡ ತಪ್ಪಲ್ಲ, ಅದು ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಂಬೇಡ್ಕರ್ ಚಿತ್ರಕ್ಕೆ ಇವತ್ತು ಮಲ ಬಳಿತಿರುವಂಥ ಘಟನೆ ನಡೆಯುವಾಗ ಇದಾವ ದೊಡ್ಡ ಅಪರಾಧನೂ ಅಲ್ಲ ಅನ್ನೋದನ್ನು ನಾವು ಗಮನಿಸಿ, ನಾವು ಜಾತಿ ಬಿಟ್ಟು ನಿಂತು ನೀರಂಥ ಜಾತಿ ಬಿಟ್ಟು ಹೊಸ ವಿಚಾರಕ್ಕೆ ಅಡಿಟ್ರೆ ಒಳ್ಳೆಯದು. ಅದರಲ್ಲೂ ಜಾತಿ ದ್ವೇಷ ಅನ್ನುವಂಥ ಮಾತು ದಯವಿಟ್ಟು ಎಲ್ಲ ಹಿರಿಯರು ಆಡದಿದ್ದರೆ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.